ಕಳೆದ 2 ವಾರಗಳಲ್ಲಿ ಬಿಡುಗಡೆಯಾದ ಕೆಲವು ಕನ್ನಡ ಚಿತ್ರಗಳನ್ನು ನಾನು ನೋಡಿದೆ. ಆದರೆ ಅವುಗಳ ರಿವ್ಯೂಸ್ನ ಪಬ್ಲಿಷ್ ಮಾಡಲಿಲ್ಲ. ಕಾರಣ, ನನಗೆ ಆ ಚಿತ್ರಗಳು ಅನ್ಫಾರ್ಚುನೇಟ್ಲಿ ವರ್ಕೇ ಆಗಲಿಲ್ಲ. ಬರೀ ನೆಗೆಟಿವ್ಸೇ ತುಂಬಿರೋ ರಿವ್ಯೂಸ್ನ ಪಬ್ಲಿಷ್ ಆದರೂ ಯಾಕೆ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಸ್ಕಿಪ್ ಮಾಡಿದೆ. ಈ ವಾರ KS ನಂದೀಶ್ ಅವರ ರುದ್ರ ಗರುಡ ಪುರಾಣ ಚಿತ್ರವನ್ನು ನೋಡಿದೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಒಂದಕ್ಕೆ ಬೇಕಾದ ಒಂದು ಸರಿಯಾದ ಪ್ಲಾಟ್ ಪಾಯಿಂಟ್ ಅನ್ನೇ ಹಿಡಿದಿದ್ದಾರೆ ಆ್ಯಂಡ್ ಅದನ್ನು ಟು ದಿ ಬೆಸ್ಟ್ ಆಫ್ ಎವ್ರಿಬಡೀಸ್ ಅಬಿಲಿಟಿ ಆ್ಯಂಡ್ ಇಂಟೆಂಟ್ ಪ್ರೆಸೆಂಟ್ ಮಾಡಿರೋ ಹಾಗೆ ಇದೆ. ಆದರೆ ಒಂದೊಳ್ಳೆ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ನ ಮಾಡೋಕೆ ಆ ಅಬಿಲಿಟೀಸ್ ಹಾಗೂ ಇಂಟೆಂಟ್ ಸಾಕಾದ್ವಾ ನೋಡೋಣ. ರಿಷಿ ಈ ಚಿತ್ರದಲ್ಲಿ ರುದ್ರ ಒಬ್ಬ ಎಫಿಷಿಯಂಟ್ ಪೊಲೀಸ್ ಆಫೀಸರ್ ಹಾಗೆ ಅಂತ ಅವರ ಹೈಯರ್ ಅಪ್ಸೆ ಗುರುತಿಸಿದ್ದಾರೆ. MLA ಮಗ 1 ವಾರದಿಂದ ಕಾಣೆಯಾಗಿದ್ದಾನೆ. ಅವನನ್ನ ರುದ್ರ ಹುಡುಕಿ ವಾಪಸ್ ಕರ್ಕೊಂಡು ಬರಬೇಕು. ಆದರೆ ಈ ಕಾರ್ಯಾಚರಣೆ ಅನ್ಅಫಿಷಿಯಲ್ ಆಗಿ ನಡಿಬೇಕು. ರುದ್ರ ಇನ್ವೆಸ್ಟಿಗೇಷನ್ನ ಶುರು ಮಾಡಿದ ಮೇಲೆ ಈ ಕೇಸ್ ಹಂತವಾಗಿ ಕಾಂಪ್ಲಿಕೇಟ್ ಆಗ್ತಲೇ ಹೋಗುತ್ತೆ, ವಿಯರ್ಡ್ ಅನಿಸ್ತಲೇ ಹೋಗುತ್ತೆ ತನಗೆ. ಹೀಗಿರುವಾಗ ರುದ್ರ ಆ MLA ಮಗನನ್ನ ಕಂಡು ಹಿಡಿದು ವಾಪಸ್ ಕರ್ಕೊಂಡು ಬಂದ್ರ. ಯಾರು ಆ ಹುಡುಗನನ್ನ ಕಿಡ್ನಾಪ್ ಮಾಡಿದ್ದು, ಯಾಕೆ ಕಿಡ್ನಾಪ್ ಮಾಡಿದ್ದು ಅನ್ನೋದಿಲ್ಲ ಈ ಕಥೆ. ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ಗೆ ಬೇಕಾದ ಒಂದು ಸರಿಯಾದ ಪ್ಲಾಟ್ ಪಾಯಿಂಟ್ನ ಹಿಡಿದಿದ್ದಾರೆ ಅಂತ ಹೇಳಿದ್ನಲ್ಲ, ಅದು ಈ ಟ್ರೇಲರ್ನಲ್ಲೇ ತೋರಿಸಿರೋ ಹಾಗೆ 25 ವರ್ಷಗಳ ಹಿಂದೆ ಒಂದು ಬಸ್ಸು ಕಾಣೆಯಾಗತ್ತೆ. ಆ ಬಸ್ಸು ಈ ಕೇಸ್ಗೆ ಹೇಗೆ ಸಂಬಂಧಪಡುತ್ತೆ ಅನ್ನೋದು ನನಗನ್ಸಿದ್ದು. ಅದನ್ನ ಮಾತ್ರ ಸೆಂಟರ್ನಲ್ಲಿ ಇಟ್ಕೊಂಡು ಅದರ ಸುತ್ತಲೂ ಒಂದು ಕ್ರೈಮ್, ಅದು MLA ಮಗನ ಕಿಡ್ನಾಪೇ ಇರಲಿ, ಹೆಣಿಬೇಕಿತ್ತು ಅಂತ. ಯಾಕಂದ್ರೆ ಈ ಚಿತ್ರ ಆ ಮಿಸ್ಸಿಂಗ್ ಬಸ್ ಅನ್ನೋ ಪ್ಲಾಟ್ ಪಾಯಿಂಟ್ಗೆ ಬರೋದಕ್ಕೇನೆ ತುಂಬಾನೇ ಸಮಯ ತಗೊಳುತ್ತೆ. ಯಾವುದೋ ಒಂದು ಕೋರ್ಟ್ ಕೇಸು, ಕೆಲಸದಲ್ಲಿ ಡಿಮೋಟ್ ಆಗೋ ರುದ್ರ, ಆತನ ಲವ್ ಟ್ರ್ಯಾಕು, ಇವುಗಳೆಲ್ಲ ತುಂಬಾನೇ ಸಮಯವನ್ನು ತಿಂದುಬಿಡುತ್ತವೆ. ಅಷ್ಟರಲ್ಲಿ ಒಂದು ಫೈಟು, 2 ಹಾಡುಗಳು ಇವೆಲ್ಲ ನಡೆಯುತ್ತವೆ. ಆ 2 ಹಾಡುಗಳು ನವೀನ್ ಸಜ್ಜು ಅವರು ಹಾಡಿರೋದು ಹಾಗೂ ಇನ್ನೊಂದು ಡ್ಯೂಯೆಟ್. ಆ 2 ಚೆನ್ನಾಗೇ ಇದ್ವು. ಆದರೆ ಅನ್ಫಾರ್ಚುನೇಟ್ಲಿ ಈ ಚಿತ್ರದ ಓವರ್ ಪವರಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಬಗ್ಗೆ ಅದನ್ನೇ ಹೇಳಲಾರೆ. ಫಿಲ್ಮ್ನ ಸ್ಟೆಪ್ ಬೈ ಸ್ಟೆಪ್ ಮುಂದಕ್ಕೆ ತಗೊಂಡು ಹೋಗ್ತಾನೆ ಇರ್ತಾರೆ. ಆದರೆ ಅದನ್ನು ಇನ್ನೂ ತುಂಬಾನೇ ಎಕನಾಮಿಕಲ್ ಆಗಿ ಮಾಡಬಹುದಿತ್ತು ಅಂತ ಅನ್ನಿಸ್ತು ಬೈ ಅರೈವಿಂಗ್ ಅಟ್ ದಿ ಪಾಯಿಂಟ್, ಅಟ್ ದಿ ಕೋರ್ ಪಾಯಿಂಟ್ ಡೈರೆಕ್ಟ್ಲಿ. ಅದಾದ ಮೇಲೆ ಅದರ ಜೊತೆಗೆ ಬೇರೆ ಡೀಟೇಲ್ಸ್ ಎಲ್ಲವನ್ನ ಮ್ಯಾಟರ್ ಆಫ್ ಫ್ಯಾಕ್ಟ್ಲಿಯಾಗೆ ಜೋಡಿಸಬಹುದಿತ್ತೇನೋ ಅಂತ ಅನ್ನಿಸ್ತು. ಒಂದು ಸೀನ್ ಆದ ಮೇಲೆ ಇನ್ನೊಂದು ಸೀನ್ ಬರೋ ಆ ಫ್ಲೋ ಸರಿನೇ ಇದೆ. ಆದರೆ ಸೀನ್ ರೈಟಿಂಗ್, ಡೈಲಾಗ್ಸ್, ಸ್ಟೇಜಿಂಗ್ ಇವೆಲ್ಲವೂ ಆ ದೃಶ್ಯಗಳನ್ನು ಎಂಗೇಜಿಂಗ್ ಆಗೋ ಅಥವಾ ಒಂದು ಹೊಸ ರೀತಿಯಲ್ಲೋ ಪ್ರೆಸೆಂಟ್ ಮಾಡೋದನ್ನು ಮಾಡಿಲ್ಲ. ಹ್ಯೂಮರ್ ಕೂಡ ಡೇಟೆಡ್ ಅನಿಸ್ತು. ಶಿವರಾಜ್ KR ಪೇಟೆ, ರಿಷಿ, ಪ್ರಿಯಾಂಕಾ ಈ 3 ನಟರ ನಟನೆಯನ್ನು ಪಕ್ಕಕ್ಕಿಟ್ರೆ ಬೇರೆ ನಟರ ನಟನೆ ಇನ್ನೂ ತುಂಬಾನೇ ಬೆಟರ್ ಆಗಿದ್ದಿರಬಹುದಿತ್ತು. ತುಂಬಾ ಜಾನ್ರಾ ಮಿಕ್ಸ್ ಆಗಿವೆ ಈ ಚಿತ್ರದಲ್ಲಿ. ಹೀರೋಗೆ ಮಾಸ್ ಸೀನ್ಸ್ ಇವೆ, ಲವ್ ಟ್ರ್ಯಾಕು ಹಾಗೂ ಅದರಲ್ಲಿ ಮೀಟ್ ಕ್ಯೂಟ್ ಇದೆ, ಒಂದು ಅತೀಂದ್ರಿಯ ವಾಮಾಚಾರದ ಎಲಿಮೆಂಟ್ ಇದೆ, ಗರುಡ ಪುರಾಣದ ಎಲಿಮೆಂಟ್ ಇದೆ. ಅಂಡ್ ಬಿಯಾಂಡ್ ಅ ಸರ್ಟನ್ ಪಾಯಿಂಟ್ ನಮಗೂನು ಆ ಇನ್ವೆಸ್ಟಿಗೇಷನ್ ಸ್ವಲ್ಪ ಕನ್ಫ್ಯೂಸಿಂಗೇ ಅಂತ ಅನ್ಸುತ್ತೆ. ಚಿತ್ರದಲ್ಲಿ ಎಲ್ಲವೂ ಸರಿಯಾಗೇ ನಡೀತಿರೋ ಹಾಗಿದೆ. ಆದರೂ ಈ ಚಿತ್ರ ನನ್ನನ್ನು ತನ್ನ ಒಳಗೆ ಎಳ್ಕೋತಾ ಇಲ್ವಲ್ಲ ಅಂತ ಯೋಚನೆ ಮಾಡಿದಾಗ ನನಗೆ ಸಿಕ್ಕ ಉತ್ತರಗಳೇ ನಾನು ಇಲ್ಲಿವರೆಗೂ ಹೇಳಿದ್ದು. ಅವರ ಪಾತ್ರಕ್ಕೆ ಶಿವರಾಜ್ KR ಪೇಟೆ ಅವರ ಅಪ್ರೋಚ್ ನನಗೆ ತುಂಬಾನೇ ಇಷ್ಟ ಆಯಿತು. ರಿಷಿ ಅವರ ಪಾತ್ರ ಈ ಚಿತ್ರದ ಹಾಗೇನೆ ಒಂದು ಮಿಕ್ಸ್ ಆಫ್ ಜಾನ್ರಾ. ಅದಕ್ಕೆ ಬೇಕಾದ ಸ್ಪಿರಿಟ್ನೊಂದಿಗೆ, ಎನರ್ಜಿಯೊಂದಿಗೆ ಅವರು ಆ ಪಾತ್ರವನ್ನು ನಿರ್ವಹಿಸಿದ್ದಾರೆ. ಸೆನ್ಸ್ಲೆಸ್ ಆಗೋ, ಕೇರ್ಲೆಸ್ ಆಗೋ ಮಾಡಿರೋ ಚಿತ್ರ ಅಲ್ಲ ಇದು. ಹಾಗಿರುವಾಗ ಧೈರ್ಯವಾಗಿ ಇದನ್ನ ಒಂದು ಟೈಟ್ ಇನ್ವೆಸ್ಟಿಗೇಷನ್ ಥ್ರಿಲ್ಲರ್ ಆಗಿ ಮಾತ್ರ ಟ್ರೀಟ್ ಮಾಡಬಹುದಿತ್ತಲ್ಲ ಅನ್ನೋ ಯೋಚನೆ ಮಾತ್ರ ನನ್ನನ್ನು ಬಿಟ್ಟು ಹೋಗಲಿಲ್ಲ.